ಮಾಡಿಲ್ಲ. ರಾತ್ರಿ ಅವನಷ್ಟಕ್ಕೆ ಅವನೇ ಮಾಡ್ದ. ಏನು ಹೇಳಿಲ್ಲ. ಊಟ ಆಯ್ತಾ ಅಂತ ಹ್ಞೂ ಆಯ್ತಪ್ಪ ಅಂದೆ ಅಷ್ಟೇ. ಎಷ್ಟು ವರ್ಷದ ಕೆಲಸ ಮಾಡ್ತೀರಿ ನಿಮ್ಮ ಮನೆಯಲ್ಲಿ? ಒಂದು 5 ವರ್ಷ 6 ವರ್ಷ ಆಯ್ತು ಸರ್. ಇನ್ನೂ ಜಾಸ್ತಿನೇ ಆಯ್ತು. ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಸುಮ್ಮನೆ ಬಾಬಾ ಅಂದ್ರು ಅಷ್ಟೇ. ನನಗೆ ಏನಾಗಿದೆ ಅಂತ ಇದುವರೆಗೂ ನನಗೆ ಹೇಳಲೇ ಇಲ್ಲ. ಸುಮ್ಮನೆ ಚಿಕ್ಕಬಳ್ಳಾಪುರ ಬಾ. ರಾತ್ರಿ ಮಾತಾಡ್ದ ಸರ್. ರಾತ್ರಿ 9 ಗಂಟೆಯಲ್ಲಿ ಮಾತಾಡ್ದ. ಏನು ಮಾಡ್ತಾ ಇದ್ದೀಯಮ್ಮ ಅಂದರೆ ಮಲ್ಕೊಂಡಿದ್ದೀನಪ್ಪ ಅಂದ. ಅಂದೆ ಅಜ್ಜಿಗೆ ಫೋನ್ ಕೊಡು ಅಂದ. ಅಜ್ಜಿ ಮಲ್ಗವಳೆ ಅಂತ ಅಷ್ಟೇ ಹೇಳಿದ್ದು. ಊಟ ತಿಂದ ಅಂತ ತಿಂದೆ ಅಂದೆ. ನೀನು ತಿಂದ ಅಂದೆ. ಅವ್ರ ಹೆಂಡ್ತಿಗೆ ಊಟ ಹಾಕ ಬೊಮ್ಮೆ ಅಂತ ಹೇಳ್ತಾ ಇದ್ದ. ಹುಡುಗಿ ಊಟ ಹಾಕ ಬಂದು ಕೊಟ್ಲು. ಸರಿ ಆಯ್ತು ಅಂತ ಇಕ್ಬಿಟ್ರು ಅಷ್ಟೇ. ಏನು ಮಾತಾಡಿಲ್ಲ, ಏನು ಹೇಳಲಿಲ್ಲ. ಏನು ಹೇಳ್ಕೊಂತ ಇರಲಿಲ್ಲ ಸರ್. ಏನು ಹೇಳ್ತಾ ಇರಲಿಲ್ಲ. ಕಾಳಮ್ಮ ಅಂತ ಜಿಲ್ಲಾ ಇಂದಳ ನೀನು ಹೋಗಲೇ ಆರಾಮಾಗಿದ್ವಿ. ಅವ್ನು ಪರ್ಸ್ನಲ್ ಏನೈತೆ ಗೊತ್ತಿಲ್ಲ. ಬೆಳಿಗ್ಗೆ ನಿನ್ನೆ ಏನೋ ಡೆತ್ ನೋಟ್ ಅವರು ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರೇನು ಶಿಲ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ರಂತೆ. ಏನೋ ನಿಮ್ಮ ಯಜಮಾನ್ರು ಈ ಥರ ಕಳಿಸಿದ್ದಾರೆ, ಅದೇನೋ ನೋಡ್ಕೊ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ. ಅದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನನ್ನ ಕೇಳೋಣ ಅನ್ನೋಷ್ಟರಲ್ಲಿ ಇನ್ನು ಅವ್ರಿಗೆ ನನಗೆ ಹೇಳೋಣ ಅನ್ನೋಷ್ಟರಲ್ಲಿ ಬೆಳಿಗ್ಗೆ ಈ ಥರ ಏನಿದೆ ಡೆತ್ ನೋಟಲ್ಲಿ ಏನೋ ಒಂದು 25 ಇನ್ನು ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಯಾರೋ ಒಂದು 15ರಿಂದ 25 ಲಕ್ಷ ಅವ್ರಿಗೆ ಇಸ್ಕೊಂಡಿದ್ದಾರೆ. ಏನು ಅದರಲ್ಲಿ ಇಟ್ಟಿದ್ದಾನೆ. ನಾನು ನೋಡಿರ್ತೀನಿ, ನಾನು ಇನ್ನೂ ನೋಡಿಲ್ಲ ಡೆತ್ ನೋಟ್. ಹೇಳಿದ್ರು ಪೊಲೀಸರು ನೋಡಿ ನನ್ನ ಬಟ್ಟಿ ಇದು ಗೌರ್ಮೆಂಟ್ ಕೆಲಸದ್ದು ಅದೇನು ಹೇಳಿರಲಿಲ್ಲ. ಮನೆ ಕೆಲಸ ಅದಕ್ಕೆ ಮಾಡಿದಾಗ ಸ್ವಲ್ಪ ಸಾಲ ಮಾಡಿದ್ದೆ. ಸ್ವಲ್ಪ ಮನೆ ಹರ್ಸ್ಕೊತಾ ಇದ್ದ ಅವನು. PF ಅಂತೆ ಅದು ಏನೋ ಮಾಡ್ಕೊಂಡು ಹರ್ಸ್ಕೊತಾ ಇದ್ದ. ಅದು ಬಿಟ್ಟರೆ ಏನು ನಮ್ಮ ಹತ್ರ ಆ ಥರ ಪರ್ಸ್ನಲ್ ಏನು ಹೇಳಿಲ್ಲ. ಚಿಕ್ಕಬಳ್ಳಾಪುರ DC ಆಫೀಸ್ ಅವರೊಂದಲ್ಲಿ COZD ಆಫೀಸ್ ಹತ್ರ ಜಿಲ್ಲಾ ಪಂಚಾಯತ್ ಆಫೀಸ್ ಹಿಂಭಾಗ ಒಂದು ಸುಸೈಡ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ನಾವು ಈ ಸ್ಪಾಟ್ಗೆ ಬಂದಾಗ ನಮಗೆ ಮಾಹಿತಿ ಬಂದಿದೆ ಕಿ ಇವರು ಯಾರು ಸುಸೈಡ್ ಮಾಡಿದಾರ ಅವ್ರದ್ದು ಹೆಸರು M. ಬಾಬು. ಚೀಫ್ ಅಕೌಂಟ್ ಆಫೀಸರ್ಸ್ ಇದು ಗಾಡಿ ಡ್ರೈವರ್ ಇದ್ದೀರಾ ಅವರು. ಲಾಸ್ಟ್ 6-7 ವರ್ಷದಿಂದ ಇದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರು. ಮತ್ತು ಇವತ್ತು ಬೆಳಿಗ್ಗೆ ಅವರು ವೈಫ್ಗೆ ಹೇಳಿ ಏನಾದರೂ ಅರ್ಲಿ ಮಾರ್ನಿಂಗ್ ಕೆಲಸ ಇದೆ, ನಾನು ಮೀಟಿಂಗ್ಗೆ ಹೋಗಬೇಕು ಈ ಥರ ಹೇಳಿ ಇಲ್ಲಿ ಬಂದು ಗೌರ್ಮೆಂಟ್ ಗಾಡಿಯಿಂದ ಬಂದು ಅವರ ಗಾಡಿ ಇಲ್ಲಿ ಪಾರ್ಕ್ ಮಾಡಿ ಪಕ್ಕದಲ್ಲಿ ಒಂದು ಮರದಿಂದ ರೋಪ್ ಹಾಕಿ ಸುಸೈಡ್ ಮಾಡಿದ್ದಾರೆ. ಎಷ್ಟು ಕೆಲಸ ಆಗಿದೆ ಇದು? ಬೆಳಿಗ್ಗೆ ಮನೆ ಇವರು 5-5:30 ಬಿಟ್ಟಿದ್ದೀರಾ. ಬಟ್ ಐ ಥಿಂಕ್ ಅರೌಂಡ್ 6 ಆಗಿದೆ. ಬಟ್ ಪೊಲೀಸ್ಗೆ ಮಾಹಿತಿ ಅರೌಂಡ್ 8 ಗಂಟೆಗೆ ಬಂದಿದೆ, 8-8:30 ಬಂದಿದೆ. ಬಿಕಾಸ್ ಅರ್ಲಿ ಮಾರ್ನಿಂಗ್ ಆಫೀಸಲ್ಲಿ ಮೂಮೆಂಟ್ ಇಲ್ಲ. ಯಾವ ಟೈಮ್ಗೆ ಮೂಮೆಂಟ್ ಆಗಿದೆ ಆ ಟೈಮ್ಗೆ ಯಾರಿಗೆ ಗೊತ್ತಾಗಿದೆ ಅವರು ಹೇಳಿದ್ದಾರೆ ಪೊಲೀಸ್ಗೆ. ಸರ್, ಈಗ ಡೆತ್ ನೋಟು ಪತ್ತೆಯಾಗಿದೆ ಅಂತ ಹೇಳ್ತಾರೆ, ಅದರಲ್ಲಿ ಏನಿದೆ? ಅದು ಪಾಕೆಟಲ್ಲಿ ಡೆತ್ ನೋಟ್ ಸಿಕ್ಕಿದೆ. 4 ಪೇಜ್ದು ಡೆತ್ ನೋಟ್ ಇದೆ. ಅದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಪಾಯಿಂಟ್ ಬೈ ಪಾಯಿಂಟ್ ಏನೇನು ಮಾಹಿತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು ಅದು ಎಲ್ಲ ವಿಚಾರಣೆ ಮಾಡಿ ಇನ್ವೆಸ್ಟಿಗೇಷನಲ್ಲಿ ಮುಂದೆ ಆ್ಯಡ್ ಮಾಡ್ತೀವಿ. ಅದೆಲ್ಲ ರಾಜಕಾರಣಿ ಹೆಸರು ಮೆನ್ಷನ್ ಆಗಿದೆ ಅಂತ ಅದು ನೋಡಿ 3-4 ಜನರು ಹೆಸರು ಇವರು ಮೆನ್ಷನ್ ಮಾಡಿದ್ದಾರೆ ಅಲ್ಲಿ. ಮತ್ತು ಬೇರೆ ಬೇರೆ ರೀಸನ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಪರಿಶೀಲನೆ ಮಾಡಿಕೊಂಡು ಈಗ ನಾವು ಸೀಸ್ ಮಾಡಿದ್ದೀವಿ, ಅದನ್ನು ಹಾಜರು ಮಾಡಿ
ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ನಾವು ನಮ್ಮ ಇನ್ವೆಸ್ಟಿಗೇಷನ್ಗೆ ಮುಂದೆ ಹೋಗ್ತೀವಿ. ಸೊ ಏನಿದೆ ಡೆತ್ ನೋಟಲ್ಲಿ ಏನಿದೆ? ಅದು ನಾವು ಇನ್ವೆಸ್ಟಿಗೇಷನ್ ನೋಡ್ತಾ ಇದ್ದೀವಿ.